ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಇವತ್ತು AI ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬ ಜನ AI ವಿಡಿಯೋನ ಅಪ್ಲೋಡ್ ಮಾಡಿ ಹಾಕ್ತಾಯಿದ್ದಾರೆ. ತುಂಬ ಈಸಿ ಅಲ್ವಾ? ನಿಮ್ಮ ಕೆಲಸ ಏನೂ ಇರೋದೇ ಇಲ್ಲ ಅಲ್ಲಿ. ಎಲ್ಲ AI ವಿಡಿಯೋ AI ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳೋದ ಏನೋ ಗೊತ್ತಿಲ್ಲಪ್ಪ. AI ವಿಡಿಯೋ ತುಂಬ ಜನ ಹಾಕ್ತಾವ್ರೆ. ನಾವಂತೂ ಯಾವ ವಿಡಿಯೋಗೆ AI ಯೂಸ್ ಮಾಡಿಲ್ಲ ನಾವು. ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ತುಂಬ ಜನದ ಪ್ರಾಬ್ಲಮ್ ಆಗೈತೆ ಚಾನಲ್ಲು. ತುಂಬ ಜನದ ಪ್ರಾಬ್ಲಮ್ ಆಗೈತೆ. ಅದ್ರ ಬಗ್ಗೆ ಅದರಿಂದ ನಿಮ್ಗೆ ಏನು ಆಗ್ಬೋದು, ನಿಮ್ಮ ಚಾನಲ್ ಏನಾಗ್ಬೋದು ಅಂತ ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಇವಾಗ ಚಾನಲ್ ಓಪನ್ ಮಾಡಿಬಿಡ್ತೀರಾ. ಚಾನಲ್ ಓಪನ್ ಮಾಡಿ ಟೈಮ್ ಇರೋದಿಲ್ಲ ವೀಡಿಯೋಸ್ ಹಾಕೋಕ್ಕೆ ಟೈಮ್ ಇರೋದಿಲ್ಲ, ವಾಯ್ಸ್ ಕೊಡೋಕ್ಕೆ ಟೈಮ್ ಇರೋದಿಲ್ಲ. ಸುಮ್ಮನೆ ಏನಕ್ಕೆ? ಒಟ್ಟಿನಲ್ಲಿ ಒಂದು ಚಾನಲ್ ಓಪನ್ ಮಾಡಬೇಕು. ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿಬಿಡೋದು. ಈ ಕಷ್ಟಪಡಬೇಕಲ್ವಾ? ಈ ಥರದಿಂದ ಒಂದು ವೀಡಿಯೋ ಮಾಡಬೇಕು ಅಂದರೆ ಕಷ್ಟಪಡಬೇಕು. ಅದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡಬೇಕು, ಕ್ಲೀನಾಗಿರಬೇಕು. ಒಂದು ವೀಡಿಯೋ ಮಾಡಬೇಕು ಅಂದರೆ ಕ್ಲೀನಾಗಿರಬೇಕು. ಆಮೇಲೆ ವಾಯ್ಸ್ ಕೊಡಬೇಕು. ತುಂಬ ಕಷ್ಟ ಒಂದು ವೀಡಿಯೋ ಮಾಡಬೇಕು ಅಂದರೆ. ಅದಕ್ಕೆ ಇವಾಗ AI ವಿಡಿಯೋ ಅಂತ ಎಲ್ಲ ಬಂದೈತಲ್ಲ, ತುಂಬ ಈಸಿ. ಆ AI ವಿಡಿಯೋದಿಂದ ಎಲ್ಲ ಪ್ರತಿಯೊಂದು ಅದೇ ಕೊಟ್ಬಿಡ್ತದೆ. ವಾಯ್ಸ್ ಕೊಡ್ತದೆ, ಏನೇನೋ ಕೊಡ್ತದಂತಲ್ಲ AI ವಿಡಿಯೋ. ಅದನ್ನದು ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ಕೊಬಿಡೋದು. ದಯವಿಟ್ಟು ಆ ಥರ ಚಾನಲ್ಗೆ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟು ಯೂಟ್ಯೂಬ್ ರೂಲ್ಸ್ ಏನಿದೆ ಫಸ್ಟ್ ಅದನ್ನು ಚೆಕ್ ಮಾಡಿ. ಯಾರಾದರೂ ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತು ಅಂದರೆ ದಯವಿಟ್ಟು ಯೂಟ್ಯೂಬ್ ರೂಲ್ಸ ಫಸ್ಟು ಓದಿ. ಆ ರೂಲ್ಸ್ ಏನೈತೆ ಅದ್ರ ಪ್ರಕಾರ ನೀವು ಚಾನಲ್ ಓಪನ್ ಮಾಡಿ. ಫಸ್ಟು ಯೂಟ್ಯೂಬ್ ರೂಲ್ಸ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ಇಷ್ಟ ಬಂದಂಗೆ ಏನೂ ಯೂಟ್ಯೂಬ್ ರೂಲ್ಸೇ ಗೊತ್ತಿರೋದಿಲ್ಲ, ಏನೋ ಒಂದು ಚಾನಲ್ ಓಪನ್ ಮಾಡಬೇಕು, ವೀಡಿಯೋಸ್ ಹಾಕಬೇಕು, ದುಡ್ಡು ಬರುತ್ತಂತೆ. ಅದೊಂದೇ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ವೀಡಿಯೋ ಹಾಕಬೇಕು, ಅದರಿಂದ ದುಡ್ಡು ಬರುತ್ತಂತೆ. ತುಂಬ ಜನ ಆಗ್ತಾವ್ರೆ. ಆ ಥರ ತಲೆಯಲ್ಲಿ ಇಟ್ಕೊಂಡು ದಯವಿಟ್ಟು ಚಾನಲ್ ಓಪನ್ ಮಾಡಬೇಡಿ. ಇದು ತುಂಬ ಕಷ್ಟ. ಈ ಜರ್ನಿ ಇದೆಯಲ್ಲ, ತುಂಬ ಕಷ್ಟ. ಯೂಟ್ಯೂಬ್ ಜರ್ನಿ ತುಂಬಾ ಕಷ್ಟ. ನಾವು ಇವಾಗ ಒಂದು ಕೆಲಸಕ್ಕೆ ಹೋದ್ರೆ ನಮ್ಗೆ ಎಷ್ಟು ಕಷ್ಟ ಇರ್ತದೆ, ಅದ್ರ ಡಬ್ಬಲ್ ಕಷ್ಟ ಇರ್ತದೆ. ತುಂಬ ಸುಮ್ಮನೆ ಈಸಿ ಅಲ್ಲ ಇದು. ಈ ಜರ್ನಿ ಈಸಿ ಅಲ್ಲ ಇದು. ತುಂಬಾ ಕಷ್ಟ ಐತೆ. ಎಷ್ಟೋ ಜನಕ್ಕೆ ಕಣ್ಣಿಗೆ ನಿದ್ರೆ ಇಲ್ಲ. ನೈಟೆಲ್ಲ ಕೂತ್ಕೊಂಡು ಲೈವ್ ಮಾಡ್ತಾರೆ. ಅದು ಗೊತ್ತಾ? ನೈಟಲ್ಲೆಲ್ಲ ಸಪೋರ್ಟ್ಗೆ ಹೋಗ್ತಾರೆ. ಒಂದೊಂದು ಸಬ್ಸ್ಕ್ರೈಬರ್ಗೋಸ್ಕರ ಆ ಲೈವಲ್ಲಿ ಎಷ್ಟೊತ್ತು ಕಮೆಂಟ್ ಹಾಕಕ್ಕೆ ಕೂತ್ಕೋತಾರೆ ಗೊತ್ತಾ? ಅಷ್ಟೆಲ್ಲ ಕಷ್ಟಪಟ್ರೇ, ಆ ಥರ ಎಲ್ಲ ಕಷ್ಟಪಟ್ರೇ ನಾವು ಯೂಟ್ಯೂಬಲ್ಲಿ ನಮ್ಗೆ ದುಡ್ಡು ನೋಡೋಕ್ಕಾಗೋದು. ಇಲ್ಲಾಂದ್ರೆ ಈಸಿಯಿಂದ ನೀವು AI ವಿಡಿಯೋನೆಲ್ಲ ಅಪ್ಲೋಡ್ ಮಾಡ್ತು ದುಡ್ಡು ಬಂದುಬಿಡ್ತದೆ. ದಯವಿಟ್ಟು ಅದನ್ನೆಲ್ಲ ಇದ್ದರೆ ತಲೆಯಲ್ಲಿ ತೆಗೆದಾಕಿ ಫಸ್ಟು. ಅದರಿಂದ ಯಾವ ದುಡ್ಡು ಬರೋದಿಲ್ಲ, ಎಂಥದ್ದು ಬರೋದಿಲ್ಲ. ಯೂಟ್ಯೂಬ್ ರೂಲ್ಸ್ ಏನು ಗೊತ್ತಾ? ನಿಮ್ಮ ಸ್ವಂತ ವಿಡಿಯೋ ಇರಬೇಕು, ನಿಮ್ಮ ಸ್ವಂತ ಕ್ರಿಯೇಟ್ ಆಗಿರಬೇಕು, ನೀವು ಸ್ವಂತ ನಿಮ್ಮ ವಾಯ್ಸ್ ಕೊಟ್ಟಿರಬೇಕು. ಆಮೇಲೆ ನೀವೇನೇ ಒಂದು ವಿಡಿಯೋ ಮಾಡ್ತು ಅಂದರೆ ಬೇರೆಯವ್ರದ್ದು ಕಾಪಿ ಮಾಡೋ ಆಗಿಲ್ಲ. ನಿಮ್ಮದೇ ಸ್ವಂತ ಇರಬೇಕು. ನೀವು ಟಿ ವಿಲಾಗಲಿ, ಸಿನಿಮಾದಾಗಲಿ, ಆಮೇಲೆ ಬೇರೆ ಯಾವ್ದಾರು ಒಂದು ವಿಡಿಯೋ ಆಗಲಿ, ಬೇರೆಯವ್ರು ಅಪ್ಲೋಡ್ ಮಾಡಿರೋ ಅಂಥ ವಿಡಿಯೋ ತಂದು ನಿಮ್ಮ ವಿಡಿಯೋಗೆ ಹಾಕೊಂಡು ಅದಕ್ಕೆ AI ಮಿಕ್ಸ್ ಮಾಡಿ ಏನೇನೋ ಕತೆ ಮಾಡಿ ಚಾನಲ್ ಓಪನ್ ಮಾಡಿರ್ತೀರ. ದಯವಿಟ್ಟು ಆ ಥರ ಇದ್ದರೆ ನೀವು ಚಾನಲ್ಲೇ ಓಪನ್ ಮಾಡಬೇಡಿ. ದಯವಿಟ್ಟು ಅಂಥ ವೀಡಿಯೋಸ್ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ಆ ಚಾನಲ್ ಅಂತೂ ಖಂಡಿತ ಗ್ರೋ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಖಂಡಿತ ಆಗೋದಿಲ್ಲ. ಎಲ್ಲ AI ವಿಡಿಯೋನೇ ಮಾಡ್ತು ಅಂದರೆ ಮತ್ತು ಯೂಟ್ಯೂಬ್ಗೆ ಏನು ದುಡ್ಡೇನು ಪ್ರಿಂಟ್ ಮಾಡ್ತಾರೆ ಅವರು? AI ವಿಡಿಯೋ ಎಲ್ಲ ಪ್ರತಿಯೊಬ್ಬರು AI ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಚಾನಲ್ಗೆ ಹಾಕಿಬಿಟ್ರೆ ಯೂಟ್ಯೂಬರ್ ಎಲ್ಲಿಂದ ತಂದು ಕೊಡ್ತಾರೆ ದುಡ್ಡ? ಎಲ್ಲಿಂದ ತಂದು ಕೊಡ್ತಾರೆ ಜನ ಕೇಳ್ರಿ. ಎಲ್ಲ ಈಸಿಯಿಂದನೇ ಅಪ್ಲೋಡ್ ಮಾಡಿಬಿಡ್ತು ಅಂದರೆ ಸುಮ್ಮನೆ ದುಡ್ಡು ಕೊಟ್ಬಿಡ್ತಾರೆ. ನಾವು ಇವಾಗ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಾನೇ ದುಡ್ಡು ಕೊಡೋದು. ಸುಮ್ಮನೆ ಹೋಗಿ ಕೂತ್ಕೊಂಡು ನಮ್ಗೆ ದುಡ್ಡು ಕೊಡ್ರಿ ಅಂದರೆ ಕೊಡ್ತಾರಾ? ಯಾರು ಕೊಡ್ತಾರೆ ನಮ್ಗೆ ಹೇಳ್ರಿ? ವೈಟಿನೂ ಅದೇ ಥರ. ಸುಮ್ಮನೆ ಯಾವುದೋ ಒಂದು ಈಸಿಯಿಂದ AI ವಿಡಿಯೋ ಎಲ್ಲ ಪ್ರತಿಯೊಂದು ಅದೇ ಕೊಟ್ಬಿಡ್ತದೆ ಅಂತ ತಂದು ಡೌನ್ಲೋಡ್ ಮಾಡಿಬಿಟ್ರೆ ನಮ್ಮ ಚಾನಲ್ಗೆ ಹಾಕೋಬಿಟ್ರೆ, ಈ ಚಾನಲ್ಗೆ ಹಾಕೋದು ಈಸಿ ಅಲ್ವಾ ನಿಮಗೆ? ಅದರಿಂದ ನಿಮಗೆ ಯಾವ ಕಷ್ಟನೇ ಇರೋದಿಲ್ಲ ಅಲ್ವಾ? ಆ ಎಲ್ಲ ಫುಲ್ AI ವಿಡಿಯೋನೇ ಕೊಟ್ಬಿಡ್ತದೆ ನಿಮಗೆ. ನೀವು ಅಲ್ಲಿ ನಿಮ್ಮ ಶ್ರಮನೇ ಇರೋದಿಲ್ಲ, ಏನೂ ಇರೋದಿಲ್ಲ. ಹಂಗೆ ಮಾಡಿಬಿಟ್ರೆ ಅವ್ರು ದುಡ್ಡು ಕೊಟ್ಬಿಡ್ತಾರೆ. ಅವ್ರೇನು ದಡ್ರ ಅವರು? ಎಲ್ಲ ನೋಡೋದಿಲ್ವ ಅವರು? ಅದಕ್ಕೆ ನೀವೇನೇ ಮಾಡ್ತು ಅಂದರೂ ನೀವು ಟೈಮ್ ತಗೊಂಡು ನೀವು ಸ್ವಂತ ಕ್ರಿಯೇಟ್ ಮಾಡಬೇಕು ವಿಡಿಯೋ. ಆ ಥರ ಇದ್ರೆ ಮಾತ್ರ ಚಾನಲ್ ಓಪನ್ ಮಾಡಿ. ಇಲ್ಲಾಂದ್ರೆ ಸುಮ್ಮನೆ ಚಾನಲೆಲ್ಲ ಓಪನ್ ಮಾಡಿ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ
ಎ ಐ ವಿಡಿಯೋನ ಏನೋ ಒಂದು ಇವಾಗ ಒಂದು ಶಾರ್ಟ್ಸ್ ವಿಡಿಯೋ ಏನೋ ಒಂಥರ ಮಾಡ್ತಾರಪ್ಪ. ಎ ಐ ವಿಡಿಯೋ ಒಂದು ಸೈಡು, ಇವ್ರು ಒಂದು ಸೈಡ್ ಸುಮ್ಮನೆ ನೋಡೋದು, ಅದನ್ನು ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕ್ತಾರೆ. ಅಂಥ ವಿಡಿಯೋ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ, ತುಂಬ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಚಾನಲ್ಲೇ ಡಿಲೀಟ್ ಮಾಡಿಬಿಡ್ತಾರೆ. ಅವ್ರು ನೋಡ್ತಾ ಇರ್ತಾರೆ ನಿಮ್ಮ ಚಾನಲ್ನ. ನೀವು ಯಾವ ಥರ ನೀವು ವೈಟಿಲಿ ನೀವು ಯಾವ ಥರ ಕೆಲಸ ಮಾಡ್ತಾಯಿದ್ದೀರಾ, ವೈಟಿಲಿ ಯಾವ ಥರ ಕೆಲಸ ಮಾಡಿ ನಿಮ್ಮ ಶ್ರಮ ಏನಿದೆ ಅದನ್ನು ಚೆಕ್ ಮಾಡ್ತಾರೆ ವೈಟಿ ಕಡೆಯಿಂದ. ನೀವೇನೋ ಒಂದು ಈಸಿಯಿಂದ ತಂದು ಆಗಿರೋದನ್ನ ನೀವು ಇದಕ್ಕೆ ಹಾಕೋಬಿಟ್ಟು ನಿಮ್ಮ ಚಾನಲ್ಗೆ ಹಾಕೋಬಿಟ್ಟು ನಿಮ್ಮ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಎ ವಿಡಿಯೋ ಅಪ್ಲೋಡ್ ಮಾಡುತ್ತಂದರೆ ಲಕ್ಷಾನುಗಟ್ಟಲೆ ವ್ಯೂ ಬರುತ್ತೆ, ಲಕ್ಷಾನುಗಟ್ಟಲೆ ವ್ಯೂ ಬರ್ತದೆ, ಸಬ್ಸ್ಕ್ರೈಬರ್ ಬರ್ತಾರೆ. ಆದರೆ ನಿಮ್ಮ ಚಾನಲ್ ತೆಗ್ದಾಕ್ಬಿಡ್ತಾರೆ. ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ತುಂಬ ಜನ ಹಂಗೆ ಮಾಡ್ತಾ ಇರೋದು. ಚಾನಲ್ ತುಂಬ ಜನ ಪ್ರಾಬ್ಲಮ್ ಮಾಡ್ಕೊಂಡವ್ರೆ. ಕಷ್ಟಪಡ್ತಾರೆ, ಸ್ಟಾರ್ಟಿಂಗಲ್ಲಿ ಅಷ್ಟು ಕಷ್ಟಪಡ್ತಾರೆ ಒಂದೊಂದು ವೀಡಿಯೋ. ಅದು ಏನು ಮಾಡ್ತಾರೆ ಗೊತ್ತಾ, ಇವರು ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಟು ನೀವು ಒಂದಷ್ಟು ವೀಡಿಯೋ ಹಾಕ್ತೀರಾ. ಆ ವೀಡಿಯೋ ಹಾಕಕ್ಕೆ ನೀವು ಎಷ್ಟು ಕಷ್ಟಪಟ್ಟಿರ್ತೀರಾ. ಇವಾಗ ಒಂದು ಲೈವ್ ಮಾಡ್ತೀರಾ, ಇವಾಗ ನೈಟೆಲ್ಲ ಲೈವ್ ಮಾಡಬೇಕು ಅಂದರೆ ನಾವು ನಿದ್ರೆಗೆ ಇಟ್ಕೊಂಡು ನಾವು ಲೈವ್ ಎಲ್ಲ ಮಾಡ್ತೀವಲ್ವ, ಎಷ್ಟು ಕಷ್ಟ ಇರ್ತದಲ್ವ. ನಾವು ತೂಗುಡಿಸ್ಕೊಂಡು ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು, ಈ ಕಡೆ ಲೈವ್ ಮಾಡಬೇಕು, ವೀಡಿಯೋ ಅಪ್ಲೋಡ್ ಹಂಗೆಲ್ಲ ಮಾಡಿಬಿಟ್ಟು ಮಧ್ಯದಲ್ಲಿ ಎ ಐ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀರಾ. ಮಧ್ಯದಲ್ಲಿ ಆ ಮಧ್ಯದಲ್ಲಿ ಎ ಐ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಈ ಕಷ್ಟಪಟ್ಟಿರೋದು ಹೊರಟೋಗುತ್ತಲ್ವ. ಈ ಕಷ್ಟಪಟ್ಟಿರ್ತೀರ, ಇಷ್ಟೆಲ್ಲ ವೀಡಿಯೋ ಮಾಡೋಕ್ಕೂ ಅಷ್ಟು ಕಷ್ಟಪಟ್ಟಿರ್ತೀರ. ಮಧ್ಯದಲ್ಲಿ ಒಂದು 2-3 ವೀಡಿಯೋ ಎ ಐ ವಿಡಿಯೋ ಹಾಕೊಂಬಿಡ್ತೀರ. ಆವಾಗ ನಿಮ್ಮ ಚಾನಲಿಗೆ ಹೋಗ್ಬಿಡ್ತದೆ. ಇಷ್ಟು ಕಷ್ಟಪಟ್ಟರೆ ಸುಮ್ಮನೆ ವೇಸ್ಟ್ ತಾನೆ. ಏನಕ್ಕೆ ಹಾಕತ್ತೀರ? ಆ ಥರ ಹಾಕಬೇಡಿ, ದಯವಿಟ್ಟು ಆ ಥರ ಹಾಕೊಳಕ್ಕೆ ಹೋಗ್ಬೇಡಿ. ನಾನು ಒಬ್ರದ್ದು ಯಾರ್ದೋ ಒಂದು ಚಾನಲನ್ನು ನೋಡಿದೆ, ಅವ್ರ ಹೆಸರು ಏನೋ ಅಂದಮ್ಮ ನನಗೆ ಮರ್ತೋಯ್ತು ಅವ್ರ ಚಾನಲ್ ನೇಮು. ಅವ್ರ ಚಾನಲ್ಗೆ ನಾನು ಅವ್ರ ವೀಡಿಯೋ ಆನ್ ಮಾಡಿದೆ. ಅವರು ನನಗೆ ಸಬ್ಸ್ಕ್ರೈಬ್ ಮಾಡಿದರು. ಸಬ್ಸ್ಕ್ರೈಬ್ ಮಾಡಿ ನಾನು ಅವ್ರಿಗೆ ಮಾಡಬೇಕಲ್ಲ ಅಂದ್ಬಿಟ್ಟು ಅವ್ರ ಚಾನಲ್ ಓಪನ್ ಮಾಡಿದೆ. ಎ ಐ ವಿಡಿಯೋ ಹಾಕ್ಕೊಂಡಿದ್ರಾ. ನಾನೇನು ಅಂದ್ಕೊಂಡೆ, ಪಾಪ ಅವ್ರಿಗೆ ಗೊತ್ತಿಲ್ಲ ಬಂದರೆ ನನ್ನ ಲೈವ್ಗೆ ಏನಾದ್ರು ಬಂದರೆ ಅವ್ರು ನನ್ನ ಪಾಪ ತಿಳಿಸ್ಬೇಕು ಅಂತ ಹೇಳ್ಕೊಂಡು ನನ್ನ ಮನಸ್ಸಲ್ಲಿದ್ದೆ. ಅವತ್ತು ಒಂದು ಸಡನ್ನಾಗಿ ನನ್ನ ಲೈವ್ ಬಂದರು. ಅವರು ಸಡನ್ನಾಗಿ ನನ್ನ ಲೈವ್ ಬಂದು ಅಯ್ಯೋ ಇವ್ರು ಬಂದ್ರ ಅಂದ್ಕೊಂಡು, ಅಯ್ಯೋ ಸಿಸ್ಟರ್ ಇದು ಹಂಗೆ ಕಮೆಂಟ್ ಹಾಕಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಹೇಳಿದೆ. ಹೇಳಿದ ತಕ್ಷಣ ಅವ್ರು ಕಮೆಂಟ್ ಹಾಕಿದ್ರು, ಹೇಳಿ ನಾವು ಇಲ್ಲೇ ಇದ್ದೀವಿ ಅಂತ. ನಾನು ಆ ವೀಡಿಯೋನ ನಾನು ಲೈವಲ್ಲಿ ತೋರಿಸ್ದೆ. ನಾನು ಏನಕ್ಕೆ ತೋರಿಸ್ದೆ ಗೊತ್ತಾ, ನೆಕ್ಸ್ಟು ಆ ಥರ ವೀಡಿಯೋ ಹಾಕಕ್ಕೆ ಹೋಗಬೇಡಿ ಅಂತ ತೋರಿಸ್ದೆ ಅಷ್ಟೇ. ಏನಕ್ಕೆ ನಾನು ಏನಂತ ಹೇಳಿದೆ ಅಂದರೆ, ಅಯ್ಯೋ ಸಿಸ್ಟರ್ ನೀವೇನಕ್ಕೆ ಈ ಥರ ವೀಡಿಯೋ ಹಾಕಿದ್ದೀರಾ, ಎಲ್ಲಿಂದ ತಂದ್ರಿ, ಇಷ್ಟೇ ನಾನು ಹೇಳಿದ್ದು ಅವ್ರಿಗೆ. ಎಲ್ಲಿಂದ ತಂದ್ರಿ ಇದನ್ನು, ಈ ಥರ ಎಲ್ಲ ಏನಕ್ಕೆ ಹಾಕೊಂಡಿದ್ದೀರಾ ಅಂತ ಅಂದತ್ತಿಗೆ ಅವರು ನನ್ನನ್ನೇ ತಪ್ಪಾಗಿ ತಿಳ್ಕೊಂಡು ಅದನ್ನು ಕೇಳಕ್ಕೆ ನೀವ್ಯಾರು. ಫಸ್ಟು ನನ್ನ ಮಾತನ್ನು ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ನಾವು ಅಷ್ಟೇ ಅಂದದ್ದು ನಾನು. ಅಯ್ಯೋ ಸಿಸ್ಟರ್ ನೀವು ಎಲ್ಲಿಂದ ತಂದ್ರಿ ಇದನ್ನು, ಎಲ್ಲಿಂದ ತಂದ್ರಿ, ಏನಕ್ಕೆ ಹಾಕೊಂಡಿದ್ದೀರಾ ಈ ವಿಡಿಯೋ, ಎಲ್ಲಿಂದ ತಂದ್ರಿ, ಏನಕ್ಕೆ ಹಾಕೊಂಡಿದ್ದೀರಾ ಈ ವಿಡಿಯೋ, ಅವೆರಡೇ ಮಾತು ನಾನು ಆಡಿರೋದು. ಅಷ್ಟಕ್ಕೆ ಏನಂತ ಕಮೆಂಟ್ ಹಾಕೋರು ಗೊತ್ತಾ, ಹಲೋ ಸಿಸ್ಟರ್ ಅದನ್ನು ಕೇಳೋಕ್ಕೆ ನೀವ್ಯಾರು, ನಮ್ಮ ಚಾನಲ್ಲು ನಮ್ಮಿಷ್ಟ, ನಾವು ಹಾಕೋತೀವಿ ಅಂತ ಕಮೆಂಟ್ ಹಾಕಿದ್ರು. ಹೌದಾ, ಸರಿ ಥ್ಯಾಂಕ್ ಯು, ತೆಗಿರಿ ನನ್ನ ಬ್ಲೂನ. ನಿಜವಾಗ್ಲೂ ನಗು ಬರುತ್ತೆ. ಏನಕ್ಕೆ ಅಂದರೆ ಪಾಪ ಅವ್ರಿಗೆ ಗೊತ್ತಿಲ್ಲ, ಹೊಸ್ದಾಗಿ ಚಾನಲ್ ಓಪನ್ ಮಾಡೋರೆ. ನಾನೇನಂತ ಹೇಳಿದೆ ಗೊತ್ತಾ ಅವ್ರಿಗೆ, ಈ ಥರ ನಾನು ಏನು ಹೇಳೋಕ್ಕೆ ಹೊರಟೆ ಅಂದರೆ, ಈ ಥರ ಎ ಐ ವಿಡಿಯೋ ಎಲ್ಲ ಹಾಕೊಳಕ್ಕೆ ಹೋಗಬೇಡಿ, ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋಷ್ಟರಲ್ಲಿ ಆ ಥರ ಕಮೆಂಟ್ ಬಂತು. ಅದನ್ನು ಕೇಳೋಕ್ಕೆ ನೀವ್ಯಾರು, ನಮ್ಮ ಚಾನಲ್ಲು ನಮ್ಮಿಷ್ಟ ಅಂತ. ದಯವಿಟ್ಟು ಅವ್ರು ಮಾಡಿರೋ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಚಾನಲ್ ಮಾಡಬೇಕು ಅಂದರೆ ತುಂಬಾ ಕಷ್ಟಪಟ್ಟಿರ್ತೀವಿ. ಲಾಸ್ಟಲ್ಲಿ ಇವಾಗ ಸ್ಟಾರ್ಟಿಂಗ್ ಹಂಗೆ ಹಾಕೋಬಿಟ್ಟು ಸ್ಟಾರ್ಟಿಂಗೆಲ್ಲ ಯೂಟ್ಯೂಬರು ನಮಗೆ ಆ ಥರ ಏನಾದರೂ ಒಂದು ವಾರ್ನಿಂಗ್ ಕೊಟ್ಟರೆ ಸ್ಟಾರ್ಟಿಂಗೇ ತೆಗ್ದಾಕ್ಬೋದು. ಅವ್ರು ಏನು ಮಾಡ್ತಾರೆ ಗೊತ್ತಾ, ವೈ ಟಿ ಕಡೆಯಿಂದ ಚಾನಲ್ ಅವಾಗ ಹೇಳೋದಿಲ್ಲ ಅವರು, ಒಂದೊಂದು ವೀಡಿಯೋಗೆ ಹೇಳ್ಬಿಡ್ತಾರೆ, ಇದು ಚಾನಲ್ಗೆ ಕಾಪಿ ಸ್ಟ್ರೈಕ್ ಏನೋ ಕೊಟ್ಬಿಡ್ತಾರೆ. ಒಂದೊಂದು ವೀಡಿಯೋ ಕೊಡೋದಿಲ್ಲ. ನಾವೇನು ಅಂದ್ಕೊಂಡಿರ್ತೀವೋ, ನಮ್ಮ ಚಾನಲ್ ಕರೆಕ್ಟಾಗೈತೆ, ನಾವು ಹಾಕಿದ್ದೀವಲ್ಲ, ಏನಾರು ಕಾಪಿರೈಟ್ ಬರ್ಬೇಕು ತಾನೆ, ಬಂದಿದ್ದರೆ ನಮ್ಗೆ ಗೊತ್ತಾಗ್ತಾಯಿತ್ತು. ಏನೂ ಕೊಟ್ಟಿಲ್ಲ ಅಲ್ವಾ, ವೈ ಟಿ ಕಡೆಯಿಂದ ಏನೂ ಕೊಟ್ಟಿಲ್ಲ. ಒಂದೊಂದು ಸಲ ಕೊಡ್ತಾರೆ, ಒಂದೊಂದು ಸಲ ಕೊಡೋದಿಲ್ಲ. ಯಾವಾಗ ಕೊಡ್ತಾರೆ ಗೊತ್ತಾ, ಮಾನಿಟೈಸನ್ ಆನ್ ಆಗುತ್ತಲ್ಲ, ನಿಮ್ಮದು 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಆಗಿ ನೀವು ಮಾನಿಟೈಸನ್ಗೆ ಆನ್ ಮಾಡ್ತಿರಲ್ಲ, ಅಪ್ಲೈ ಮಾಡ್ತಿರಲ್ಲ, ಆವಾಗ ಕೊಡ್ತಾರೆ.
ಅದಕ್ಕೆ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ರಿ. ಆ ಥರ ವೀಡಿಯೋ ಇದ್ದರೆ ಹಾಕೊಳಕ್ಕೆ ಹೋಗಬೇಡಿ. ಆ ಥರ ವೀಡಿಯೋ ಫಸ್ಟು ಅದನ್ನು ತೆಗೀರಿ, ಪ್ರೈವೇಟ್ ಮಾಡಿರಿ, ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಪ್ರೈವೇಟ್ ಮಾಡಿರಿ. ಅಂಥ ವೀಡಿಯೋ ಇದ್ದರೆ ನೀವು ಪ್ರೈವೇಟ್ ಅಂದರೆ ನೀವು ಮಾತ್ರ ನೋಡ್ಬೋದು, ಪಬ್ಲಿಕ್ ನೋಡೋಕ್ಕಾಗೋದಿಲ್ಲ. ದಯವಿಟ್ಟು ಆ ಥರ ಮಾಡಿರಿ. ಯಾಕೆ ಅಂದರೆ ಫಸ್ಟೇ OIT ಕಡೆಯಿಂದ ನಮಗೆ ಫಸ್ಟೇ ಅದನ್ನು ನಮಗೆ ಮೆಸೇಜ್ ಮಾಡಿಬಿಟ್ರೆ ಅವರು ಮೆಸೇಜ್ ಒಂದು ಮೇಲೋ ಏನೋ ಒಂದು ಕಳಿಸ್ತಾರಂತೆ ಅದು ಆ ವೀಡಿಯೋಗೆ. ಆ ಥರ ಏನಾರು ಕಳಿಸ್ತು ಅಂದರೆ ನೆಕ್ಸ್ಟ್ ನಾವು ಆ ಥರ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ಫಸ್ಟೆಲ್ಲ ಸುಮ್ಮನೆ ಬಿಟ್ಬಿಡ್ತಾರೆ OIT ಕಡೆಯವರು. ನಾವು ವಿಡಿಯೋ ಹಾಕೊಂಡಾಗ ಲಾಸ್ಟಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತಲ್ಲ, ಆ ಟೈಮಲ್ಲಿ ಇದು ಮಾಡಿಬಿಡ್ತಾರೆ, ನಮಗೆ ಪ್ರಾಬ್ಲಮ್ ಮಾಡ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಅಯ್ಯೋ 4,000 ವಾಚ್ ಅವರ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟು ಅಲ್ವಾ, 4,000 1,000 ಸಬ್ಸ್ಕ್ರೈಬರ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಎಲ್ಲ ಆದಮೇಲೆ ಈ ಚಾನಲ್ ಈ ಥರ ಮಾಡಿಬಿಟ್ರಲ್ಲ ಅಂತ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಆ ಥರ ಬೇಜಾರು ಅವ್ರಿಗೆ ಆಗಬಾರ್ದು ಅಂತ ಇದಕ್ಕೋಸ್ಕರನೇ ನಾನು ಅವ್ರಿಗೆ ಹೇಳಕ್ಕೆ ಹೋದೆ, ಅಯ್ಯೋ ಸಿಸ್ಟರ್ ಎಲ್ಲಿಂದ ತಂದ್ರಿ ಇದನ್ನು, ಯಾಕೆ ಹಾಕೊಂಡಿದ್ದೀರಾ ಇದನ್ನು, ಆ ಥರ ಎಂದಕ್ಕೆ ಅವ್ರು ಆ ಥರ ಮಾತಾಡಿದ್ರು. ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ತುಂಬ ಕಷ್ಟ ಇರ್ತದೆ. ಒಂದು ಚಾನಲ್ ಮಾಡಬೇಕು ಅಂದ್ರೂ ತುಂಬ ಕಷ್ಟ ಇರ್ತದೆ. ಅಷ್ಟೆಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಹಂಗೆ ಮಾಡಿಬಿಟ್ರೆ ತುಂಬ ಬೇಜಾರಾಗೋದಿಲ್ವ. ಒಬ್ಬೊಬ್ರಿಗೆ ಆ ಥರ ಕೊಡ್ತಾರೆ, ಒಬ್ಬೊಬ್ರಿಗೆ ಮಾನಿಟೈಸೇಷನ್ ಆನಾಗಿ ಮಾಡೋಕ್ಕೆ ಮುಂಚೆ ಕೊಡ್ತಾರೆ. ಒಬ್ಬೊಬ್ರಿಗೆ ಏನು ಮಾಡ್ತಾರೆ ಗೊತ್ತಾ, ಡಾಲರ್ಸ್ ಆಗಿರ್ತದಲ್ಲ, ಡಾಲರ್ಸ್ ಆದಮೇಲೂ ಕೊಟ್ಬಿಡ್ತಾರೆ. ಚಾನಲ್ ಹೋಗ್ಬಿಡ್ತದೆ. ಡಾಲರ್ಸ್ ಆಗಿ ಇನ್ನೇನು ನಮ್ಮ ಚಾನಲ್ ಮೋನೋ ಆಯಿತು, ಡಾಲರ್ಸ್ ಬರ್ತಾಯಿದೆ, ಪರವಾಗಿಲ್ಲ, ಓಕೆ, ನೋ ಪ್ರಾಬ್ಲಮ್, ನಮ್ಮ ಚಾನಲ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಡಾಲರ್ಸ್ ಮಾತ್ರ ಬರ್ತಾಯಿದೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಕೂತ್ಕೊಂಡ್ರೆ ಡಾಲರ್ಸ್ ಆಗಿರ್ತದಲ್ಲ ಆವಾಗಲೂ ತೆಗೆದುಬಿಡ್ತಾರೆ ಚಾನಲ್ನ, ಆಗಲೂ ತೆಗೆದುಬಿಡ್ತಾರೆ. ಇಡೀ ನಿಮ್ಮ ಎಷ್ಟು ಡಾಲರ್ ಬಂದಿರ್ತೀವಿ ಎಲ್ಲ ಹೊರಟೋಗುತ್ತೆ. ಅದಕ್ಕೆ ಆ ಥರ ತಪ್ಪಂತೂ ದಯವಿಟ್ಟು ವಿಡಿಯೋ ಯೂಸ್ ಮಾಡಬೇಡಿ. ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೇ ಮಾಡಿದ್ರೂ ನಿಮ್ಮ ಸ್ವಂತ ವಿಡಿಯೋ ಇರಲಿ. ನೀವೇನೇ ಮಾಡಿದ್ರೂ ನಿಮ್ಮ ಒಂದು ವೀಡಿಯೋ ಮಾಡ್ತು ಅಂದರೆ, ಇವಾಗ ಟ್ರೆಂಡಿಂಗ್ ಯಾವ್ದಾರ ಒಂದು ವೀಡಿಯೋ ಮಾಡಿರಿ, ಅದು ನಿಮ್ಮ ಸ್ವಂತ ವಾಯ್ಸ್ ಕೊಡ್ರಿ. ಆಮೇಲೆ ಟಿ ವಿಲಿ ಸಿನಿಮಾದೆಲ್ಲ ಬರುತ್ತಲ್ವ, ಪರವಾಗಿಲ್ಲ, ಎಡಿಟ್ ಮಾಡಿ ಹಾಕೋಬೋದು. ಆದರೆ ನಿಮ್ಮ ಸ್ವಂತ ವಾಯ್ಸ್ ಇರಬೇಕಲ್ಲಿ, ಆಯಿತಾ. ನಿಮ್ಮದು ಅಂತ ಏನಾದರೂ ಒಂದು ಇದ್ದರೆ ಆ ಚಾನಲ್ಗೆ ಏನೂ ಪ್ರಾಬ್ಲಮ್ ಬರೋದಿಲ್ಲ. ನೀವೇನೂ ಇಲ್ಲದೇ ಸುಮ್ಮನೆ ಒಂದು ಟಿ ವಿಲಿ ಬರೋದು, ಒಂದು ಸಿನಿಮಾದ ಬರೋದು, ಇಲ್ಲ ವಿಡಿಯೋ ಏನೋ ಒಂದು ಅಪ್ಲೋಡ್ ಮಾಡ್ಕೊಂಡ್ರೆ ಚಾನಲ್ ಕಳ್ಕೊಬೇಡಿ. ಇನ್ಸ್ಟಾಗ್ರಾಮಿಂದ ತುಂಬ ಜನ ಹಂಗೆ ಮಾಡ್ತಾವ್ರೆ. ಇನ್ಸ್ಟಾಗ್ರಾಮಿಂದ ಅಕಸ್ಮಾತ್ ಏನಾದರೂ ಈಗ ನಿಮ್ಮದೇ ಇನ್ಸ್ಟಾಗ್ರಾಮ್ದು ಇದಿರ್ತದೆ ಅಂದ್ಕೊಳ್ರಿ, ಒಂದು ವೀಡಿಯೋ ಮಾಡ್ತೀರಾ, ನೀವೇನು ಮಾಡ್ತೀರಾ, ಫಸ್ಟ್ ಇನ್ಸ್ಟಾಗ್ರಾಮ್ಗೆ ಬಂದುಬಿಡ್ಲಿ ಫಾಲೋವರ್ಸ್ ಅಂದ್ಕೊಂಡು ಇನ್ಸ್ಟಾಗ್ರಾಮ್ಗೆ ಹಾಕ್ತೀರಾ. ಇನ್ಸ್ಟಾಗ್ರಾಮಿಂದ ಆಮೇಲೆ ಯೂಟ್ಯೂಬ್ಗೆ ಹಾಕತ್ತೀರಾ, ಆವಾಗ ಕಾಪಿರೈಟ್ ಬರುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡಬೇಕು ಅಂದರೆ ನಿಮ್ಮದೇ ಇದಲ್ವಾ, ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿರಿ. ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಾದ್ಮೇಲೆ ಬೇಕಾದ್ರೆ ಇನ್ಸ್ಟಾಗ್ರಾಮ್ಗೆ ಹಾಕೊಳ್ರಿ. ಫಸ್ಟು ಯೂಟ್ಯೂಬ್ ಆಮೇಲೆ ಇನ್ಸ್ಟಾಗ್ರಾಮ್, ಆ ಥರ ಮಾಡಿರಿ. ಅವಾಗ ಯಾವುದೇ ಕಾಪಿರೈಟ್ ಬರೋದಿಲ್ಲ. ಫಸ್ಟು ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗಿಂದ ಹಾಕೋಬಿಟ್ಟು ಅದನ್ನು ತಂದು ಇಲ್ಲಿಗೆ ಹಾಕೊಂಡ್ರೆ ಕಾಪಿರೈಟ್ ಬರುತ್ತೆ. ದಯವಿಟ್ಟು ಆ ಥರ ಎಲ್ಲ ಇನ್ಸ್ಟಾಗ್ರಾಮಿಂದ ಯಾವುದು ಡೌನ್ಲೋಡ್ ಮಾಡಬೇಡಿ. ಫೇಸ್ಬುಕ್ಕಲ್ಲಿ ತುಂಬ ವೀಡಿಯೋಸ್ ಇರ್ತಾವಲ್ವ, ಅದರಿಂದ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲ್ಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟು ಯೂಟ್ಯೂಬ್ಗೆ ಹಾಕೊಳ್ರಿ, ಆಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ರಿ. ಯಾವ ಪ್ರಾಬ್ಲಮ್ಮು ಬರೋದಿಲ್ಲ. ಏನಾದರೂ ನೀವು ಈ ಥರ ಎಲ್ಲ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಚಾನಲ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ. ದಯವಿಟ್ಟು ಅನ್ಯಾಯವಾಗಿ ಚಾನಲ್ಗಳ ಕಳ್ಕೊಳ್ಳೋಕೆ ಹೋಗ್ಬೇಡ್ರಿ, ಆಯಿತಾ. ಹೊಸ್ದಾಗಿ ಚಾನಲ್ ಓಪನ್ ಮಾಡಿರ್ತಾರಲ್ಲ, ಪಾಪ ಅವ್ರಿಗೇನೂ ಗೊತ್ತಿರೋದಿಲ್ಲ. ದಯವಿಟ್ಟು ಅದಕ್ಕೆ ಹೇಳೋದು, ಹೊಸ್ದಾಗಿ ಚಾನಲ್ ಯಾರಾದರೂ ಓಪನ್ ಮಾಡ್ತಿರಲ್ವ, ದಯವಿಟ್ಟು ಈ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ಚಾನಲ್ ಒಂದು ಸಲ ವಿಸಿಟ್ ಮಾಡಿ, ನಮ್ಮ ಹಾಕಿರೋ ವಿಡಿಯೋ ನೀವು ನೋಡ್ರಿ. ತುಂಬ ಹೆಲ್ಪ್ ಆಗುತ್ತೆ ನಿಮಗೆ, ತುಂಬ ಹೆಲ್ಪ್ ಆಗುತ್ತೆ. ಯಾರ್ಯಾರ್ದೋ ಮಾತು ಕಟ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ಬೋದು, ಅಯ್ಯೋ ಅವರೆಲ್ಲ ಮಾಡವ್ರೆ ನಾವು ಮಾಡವ, ಬೇರೆಯವ್ರ ಕತೆ ನಿಮಗೆ ಬೇಡ. ನಿಮ್ಮ ಸ್ವಂತ ಬುದ್ಧಿ ಇರಲಿ ಇಲ್ಲಿ, ನಿಮ್ಮ ಸ್ವಂತ ಅಂತ ಇರಲಿ. ಬೇರೆಯವ್ರು ಏನೋ ಮಾಡವ್ರೆ ಅಂತ ಅವ್ರು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರ ಚಾನಲ್ ಅದು ಹೇಳ್ಕೊಟ್ಟವ್ರ ಚಾನಲ್ಲು ಹೋಗಿದೆ. ಇವಾಗ ನಾನು ಹೇಳಿದ್ನಲ್ಲ, ತುಂಬ ಜನ ಚಾನಲ್ ಹೋಗಿದೆ ಅಂತ ಹೇಳ್ಕೊಟ್ರಲ್ಲ, ನೀವು ಹಾಕಿ ಪರವಾಗಿಲ್ಲ, ಏನೂ ಆಗೋದಿಲ್ಲ. ವಿಡಿಯೋ ಹಾಕಿದ್ರೆ ತುಂಬ ಜನ ಸಬ್ಸ್ಕ್ರೈಬರ್ ಬರ್ತಾರೆ, ತುಂಬ ವ್ಯೂ ಬರುತ್ತೆ ಅಂತ ಹೇಳಿದ್ರಲ್ಲ, ಹೇಳ್ದವ್ರ ಚಾನಲ್ಲು ಹೋಗಿದೆ, ಹಾಕ್ದವ್ರ ಚಾನಲ್ಲು ಹೋಗಿದೆ. ಈಗ ಮತ್ತೆ ಅವ್ರಿಗೆ ಆ ಚಾನಲ್ ಗ್ರೋ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ತುಂಬ ಕಷ್ಟಪಡ್ತಾವ್ರೆ. ಪ್ರತಿಯೊಂದು ಸಲಿನೂ ಕೇಳ್ತಾರೆ, ನಮ್ಮ ಚಾನಲ್ ಈ ಥರ ಆಗ್ತಾಯಿದೆ, ಮತ್ತೆ 3 ತಿಂಗಳು ಎಕ್ಸ್ಚೇಂಜ್ ಏನೋ ಕೊಡ್ತಾರಂತೆ.
3 ತಿಂಗಳಾದಮೇಲೆ ಮತ್ತೆ ಏನೋ ಬರ್ತದಂತೆ 3 ತಿಂಗಳಾದಮೇಲೆ ಅಪ್ಲೈ ಮಾಡಿರಿ ಅಂತ. 3 ತಿಂಗಳಾದಮೇಲೆ ಅಪ್ಲೈ ಮಾಡಿರಿ ಅಂದರಂತೆ. ಅವಾಗ ಅಪ್ಲೈ ಮಾಡಿದ್ರೆ ಮತ್ತೆ ಇನ್ನೊಂದು ಏನೋ ತಪ್ಪೈತೆ ಅಂತ ಕೊಡ್ತಾರಂತೆ. ಆ ಥರ ಒಂದು ಸರಿ ಏನಾದರೂ ನಿಮ್ಮ ಚಾನಲ್ಗೆ ಒಂದು ಸಲ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂದರೆ ಪದೇ ಪದೇ ಆ ಚಾನಲ್ ಹಂಗೈತೆ ಹಿಂಗೈತೆ ಯೂಟ್ಯೂಬ್ ಕಡೆಯವರೇ ಕೊಟ್ಬಿಡ್ತಾರೆ. ಅದಕ್ಕೆ ಯಾವ ಪ್ರಾಬ್ಲಮ್ಮು ಇರಬಾರ್ದು ನಿಮ್ಮ ಚಾನಲ್, ಒಂದು ಕಂಪ್ಲೇಂಟ್ ಇರಬಾರ್ದು, ಯಾವ ಕಂಪ್ಲೇಂಟು ಇರಬಾರ್ದು. ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ ಗೊತ್ತಾ, ಬೇಗ ಗ್ರೋ ಆಗುತ್ತೆ. ನಾವು ಯಾವ ಥರ ನಮ್ಮ ಯೂಟ್ಯೂಬಲ್ಲಿ ಇರ್ತೀವಿ ಅದು ಮೇಯ್ನು. ನಾವು ಯಾವ ಥರ ಯೂಟ್ಯೂಬ್ಗೆ ನಾವು ವೀಡಿಯೋಸ್ ಕೊಡ್ತೀವಿ, ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೀವಿ, ಅದ್ರ ಮೇಲೆ ನಮ್ಮ ಚಾನಲ್ ಗ್ರೋ ಆಗೋದು ಇದಾಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗೋದು. ಇನ್ನೇನು ಅಷ್ಟೇ, ಇನ್ನೇನಿಲ್ಲ. ಆದರೆ ದಯವಿಟ್ಟು ಯಾರು ವಿಡಿಯೋ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಯೂಸ್ ಮಾಡ್ಬೋದಂತೆ, ಏನೋ ಮೆನ್ಷನ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀವಿ ಅಂತ ಮೆನ್ಷನ್ ಮಾಡಿ ಏನೋ ಮಾಡ್ಬೋದಂತೆ. ದಯವಿಟ್ಟು ಬೇಡ. ಮೆನ್ಷನ್ ಮಾಡಿದ್ರೆ ಒಂದೊಂದು ಸಲ ತೆಗ್ದಾಕ್ಬಿಡ್ತಾರೆ ಅವರು, ತೆಗೆದುಬಿಡ್ತಾರೆ. ಯಾಕೆ ಅಂದರೆ ನಾವು ಮಾಡಿದ್ದೀವಲ್ವ, ನಾವು ವಿಡಿಯೋ ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂತ ನೀವು ಮಾಡಿರ್ತೀರ, ಜಾಸ್ತಿ ಆಗ್ತಿರೇನೋ. ತುಂಬ ಜನ ಹಂಗೆ ಮಾಡಿರೋದು, ಜಾಸ್ತಿ ವಿಡಿಯೋ ಇದು ಮಾಡಿಬಿಡ್ತಾರೆ, ಅಪ್ಲೋಡ್ ಮಾಡಿಬಿಡ್ತಾರೆ. ಆಗ ಚಾನಲ್ ಹೋಗ್ಬಿಡ್ತದೆ, ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನೀವು ಏನೇ ಮಾಡಿದ್ರೂ ನಿಮ್ಮ ಚಾನಲ್ ಮೇಲೆ ಕಂಪ್ಲೇಂಟ್ ಇಲ್ಲದೇ ಇರೋ ಥರ ನೋಡ್ಕೊಳ್ರಿ, ಆವಾಗ ಬೇಗ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ತಿಳಿಸ್ಬೇಕು ಅಂತ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡೋದಂತೂ ಮರಿಬೇಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.